ಈಗ. ತ ಚ ಗ ಯ ಉ ಈ ಶ ನ ಉ ಅ ಬ ಇ ಈ ಅಕ್ಷರ ಗಮನಿಸುವಂಥದ್ದು. ಅದರಲ್ಲಿ ಮ ಮರ, ವ ವಚನ, ಅವಸರ, ನಯನ, ವಶ, ಜಯ, ಶರಣ, ಭಯ, ನಡ, ತರತರ, ಊರು. ಅಂದ್ರೆ ಅಕ್ಷರವನ್ನು ಗಮನಿಸಿಕೊಂಡು ಅದಕ್ಕೆ ಶಬ್ದವನ್ನು ಮಾಡುವುದು ಬಹಳ ಮುಖ್ಯ. ಗೊತ್ತಾಯ್ತಾ? ಅಕ್ಷರಗಳು ಯಾವುವು ಇವೆ ಅದಕ್ಕೆ ಅನುಗುಣವಾಗಿ ಶಬ್ದವನ್ನು ಹಾಕುವಂಥದ್ದು. ವನಜ, ಅರಸ, ವರ, ವಲಯ, ನಮನ, ಅಪಜಯ, ಬಣಬಣ, ಶಯನ, ಚರಕ, ಗಜ, ಉಮ, ಜನ, ಹೀಗೆ ಎಲ್ಲ ಪದಗಳು ಬರ್ತವೆ. ಮೊದಲನೇದಲ್ಲಿ ಆ ಅಕ್ಷರವನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಅಕ್ಷರ ಅರ್ಥ ಮಾಡಿಕೊಂಡ್ರೆ ನಿಮಗೆ ಬರುತ್ತಾಗ, ಅಕ್ಷರ ಅರ್ಥ ಮಾಡಿಕೊಂಡ್ರೆ ಬರಲಿಕ್ಕೆ ಆಗುದಿಲ್ಲ. ಈಗ ನಾವು ಗೊತ್ತಲ್ಲ, ಆ ರೀತಿಯಲ್ಲಿ ಅಕ್ಷರಗಳನ್ನು ತರಕಾರಿ, ತರಕಾರಿ, ತರತರದ ತರಕಾರಿ, ಊರ ಜನರ ನೆಚ್ಚಿನ ತರಕಾರಿ, ಹಣಕ್ಕೆ ಸಿಗುವ ತರಕಾರಿ, ಹಾವನ್ನು ಹೋಲುವ ಪಡವಲಕಾಯಿ, ಗಜಗಾತ್ರದ ಕುಂಬಳಕಾಯಿ, ಬೆರಳನ್ನು ಹೋಲುವ ಬೆಂಡೆಯಕಾಯಿ, ಕೆಂಪು ಬಣ್ಣದ ಮೆಣಸಿನಕಾಯಿ. ತರಕಾರಿ, 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 ಪಡವಲಕಾಯಿ, ಕುಂಬಳಕಾಯಿ, ಬೆಂಡೆಕಾಯಿ, ಮೆಣಸಿನಕಾಯಿ. ನೋಡಿದೆಯಲ್ಲ, ಪಡ್ಲಕಾಯಿ ಇರುತ್ತಲ್ಲ, ಪಡ್ಲಕಾಯಿ, ಕುಂಬಳಕಾಯಿ ಇರುತ್ತಲ್ಲ, ಬೆಂಡೆಕಾಯಿ ಇರುತ್ತಲ್ಲ, ಮೆಣಸಿನಕಾಯಿ. ಈ ರೀತಿಯಾಗಿ ಶಬ್ದಗಳನ್ನು ಅರ್ಥ ಮಾಡ್ಕೊಳ್ತಾ ಪದಗಳನ್ನ ತಿಳ್ಕೊಳ್ಳುವಂಥದ್ದು. ಈಗ ಅಕ್ಷರ, ಈಗ ನೀವು ಆ ಹಂತ ಬಂದಾಯ್ತಲ್ಲ, ಅಕ್ಷರದ ಮೂಲಕ, ಶಬ್ದದ ಮೂಲಕ ಪದಗಳನ್ನು ಉಳಿಸ್ಕೊಂಡು ಈ ಪದ್ಯದಲ್ಲಿ ನಮಗೆ ಕೆಲವು ಪದ ಗೊತ್ತಾಗ್ತದೆ. ಒಂದು ತರಕಾರಿ, ಆಮೇಲೆ ಬೇರೆ ಬೇರೆ ತರಕಾರಿ, ಪಡವಲಕಾಯಿ, ಕುಂಬಳಕಾಯಿ, ಬೆಂಡೆಕಾಯಿ, ಮೆಣಸಿನಕಾಯಿ, ಹೀಗೆ ಅವರು ಆಟ ಆಡ್ತಾರೆ. ಯಾವ ಆಟ ಇದೆ? ಬುಗುರಿಯ, ಲಗೋರಿಯ, ಲಗೋರಿ ಆಟ. ಯಾರೆಲ್ಲ ಆಟ ಮಾಡಿ? ಭರತ, ಚರಣ, ವನಜ, ಶರಣ, ಅಮರ, ಈಶ, ಇವಿಷ್ಟನ್ನ ಸೇರಿ ಲಗೋರಿ ಆಟ, ಲಗೋರಿ ಮಾಡಿದ್ದೇವೆ, ಲಗೋರಿ ಆಟವನ್ನು ಆಡ್ತಾ ಇದ್ದಾರೆ. ಇಲ್ಲಿ ಭರತ, ಚರಣ, ವನಜ, ಶರಣ, ಅಮರ, ಈಶ, ಇಲ್ಲಿ ಕೆಲವು ನಮಗೆ ಅಕ್ಷರಗಳು, ಯಾವುದೆಲ್ಲ ಅಕ್ಷರಗಳು ಕೂಡ ಇದೆ, ಯಾವುದೆಲ್ಲ ಅಕ್ಷರಗಳಿವೆ ಅಂತ ಕೂಡ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಒಂದು ಪದದಿಂದ ಅಕ್ಷರಗಳು ನಮ್ಗೆ ಗೊತ್ತಾಗ್ತದೆ, ಯಾವೆಲ್ಲ ಅಕ್ಷರಗಳು ಇವೆ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳೋಕೆ ಸಾಧ್ಯ ಇದೆ. ಹಾಗೆ ಈ ಲಗೋರಿ ಆಟದಿಂದ ಇಲ್ಲಿ ಮಕ್ಕಳು ಲಗೋರಿ ಆಡ್ತಾ ಇದ್ದಾರೆ. ಆಡುವರು ಯಾರು? ಈಶ, ಶರಣ, ಭರತ, ಚರಣ, ವನಜ ಮತ್ತೆ ಅಮರ, ಇಷ್ಟು ಜನ ಲಗೋರಿಯನ್ನ ಆಡ್ತಾ ಇದ್ದಾರೆ. ನಾವು ಸುಮಾರು ಮಾಡ್ತಲ್ಲ, ಈಗ ಸುಮಾರು ಪದ